ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ಮತ್ತು ವೈಷ್ಣವ್ ದೂರ ಇಬ್ಬರ ನಡುವೆ ಡಿವೋರ್ಸ್ ಮ್ಯಾಚ್ ಬಂದೇ ಬಿಡ್ತಾ. ಏನು ಕತೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ಕಾವೇರಿಯವರು ಲಕ್ಷ್ಮಿನ ಹೊರಗಡೆ ದಬ್ಬಿದ್ರು, ಇಲ್ಲಿ ವೈಷ್ಣವ್ ಲಕ್ಷ್ಮಿ ಪರ ನಿಂತ್ಕೊಳ್ಳೇ ಇಲ್ಲ. ಆದರೆ ಇಲ್ಲಿ ಅವಳ ಆಪತ್ ಬಾಂಧವಳಾಗಿ ಬಂದಿದ್ದು ಅವಳ ಪ್ರೀತಿಯ ಗೊಂಬೆ ಬಂದಿದ್ದೆ. ಅಂದರೆ ಇಲ್ಲಿ ಕೀರ್ತಿ ಬಂದಿದ್ದೆ ನಿಜವಾಗ್ಲೂ ಕೂಡ ಕಾವೇರಿನ ತರಾಟೆಗೆ ತಗೋತಾರೆ. ಆದರೆ ಅಲ್ಲಿ ತರಾಟೆಗೆ ತಗೋತಿರೋದು ಕೀರ್ತಿ ರಘುವೀರ್ ಕಣ್ರಿ. ಇಟ್ ಮೀನ್ಸ್ ಕೀರ್ತಿಗೆ ಎಲ್ಲ ಕೂಡ ನೆನಪಾಗಿದೆ. ಹಾಗಾಗಿ ನಡೆದಿರೋ ಎಲ್ಲ ವಿಷಯ ಹೇಳಿದೆ. ಇನ್ನು ಪ್ರಾಣ ತೆಗೆಯೋದು ಅಂದರೆ ಸುಲಭ ಅಂದ್ಕೊಂಡಿದ್ರೆ ಅವತ್ತು ನಾನು ಅಸಹಾಯಕಳಾಗಿದ್ದೆ. ಆದರೆ ಇವಾಗ ಹಾಗಲ್ಲ. ಖಂಡಿತ ನೀವು ಏನೇ ಮಾಡಿದ್ರೂ ನೋಡ್ಕೊಂಡು ನಾನು ಸುಮ್ಮನೆ ಇರುವುದಿಲ್ಲ. ನಿಮಗೆ ಸರಿಯಾದ ಶಾಸ್ತಿ ಮಾಡ್ತೀನಿ. ಇನ್ನೂ ಎಷ್ಟು ಜೀವಗಳನ್ನ ತೆಗಿಬೇಕು ಅಂದ್ಕೊಂಡಿದ್ರ ನೀವು ಅಂತ ಹೇಳಿದ್ದೆ. ಇಲ್ಲಿ ಕೀರ್ತಿ ಕಾವೇರಿನ ಹೊಡೆಯೋದಕ್ಕೆ ಒಂದು ಮರನ ಎತ್ಕೊಂಡಿದ್ದೆ. ಆ ಮರನ ಕಟ್ ಮಾಡಿ ತೊಗೊಂಡು ಕಾವೇರಿಯನ್ನು ಹೊಡೆಯೋಕ್ಕೆ ಬಂದೇ ಬಿಡ್ತಾರೆ. ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾಯಿದ್ರು ಕೂಡ ಕೀರ್ತಿನ ಅವಾಯ್ಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಕಡೆ ವೈಷ್ಣವ್ ಲಕ್ಷ್ಮಿ ಎಲ್ಲರೂ ಕೂಡ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಕಡೆ ಕಾವೇರಿ ಎಸ್ಕೇಪ್ ಆಗ್ತಿದ್ದಾರೆ. ಕಾವೇರಿ ಎಸ್ಕೇಪ್ ಆದರೂ ಒಂದು ಮಾತ್ರಕ್ಕೆ ಖಂಡಿತವಾಗ್ಲೂ ಕೂಡ ಸುಮ್ಮನಾಗ್ಬಿಡ್ತಾಳೆ ಕೀರ್ತಿ. ಖಂಡಿತ ಇಲ್ಲ ಕಣ್ರಿ. ಹುಡುಕಿ ಹೊಡಿತಾ ಇದ್ರೆ ಈ ಕಡೆ ಎಲ್ಲರೂ ತಡಿತಾ ಇದ್ರು ಕೂಡ ಇಲ್ಲಿ ತಡೆಯೋಕ್ಕಾಗೋದಿಲ್ಲ ಕೀರ್ತಿನ. ಬಟ್ ನಂತರ ಲಕ್ಷ್ಮಿ ಬಂದು ಕೀರ್ತಿ ಅಂತ ಹೇಳಿದ ತಕ್ಷಣ ಕೀರ್ತಿ ಹಾಗೆ ಕೈಯಲ್ಲಿರೋ ಕೋಲನ್ನು ಬೀಳಿಸಿದೆ. ಸ್ಟನ್ ಆಗಿ ನಿಂತ್ಕೊಂಡು ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾಳೆ. ಕೆಳಗೆ ಬಿದ್ದಂತಹ ಪ್ರಜ್ಞೆ ತಪ್ಪಿದ ಕೀರ್ತಿ ಅಂತ ಹೇಳಿ ಎಚ್ಚರಿಸ್ತಿದ್ದಾರೆ ಕಾರುಣ್ಯ ಮತ್ತು ಲಕ್ಷ್ಮಿ. ಬಟ್ ಎಲ್ಲರೂ ಕೂಡ ಹಾಗೆ ಮೌನ ತಾಳ್ಬಿಡ್ತಾರೆ. ಈ ಕಡೆ ಯಾರಾದರೂ ಸ್ವಲ್ಪ ನೀರು ತೊಗೊಂಡು ಬನ್ನಿ ಅಂದರೆ ಯಾರೂ ಕೂಡ ತೊಗೊಂಡು ಬರ್ತಿಲ್ಲ ಕಣ್ರಿ. ಇನ್ಫ್ಯಾಕ್ಟ್ ಗಂಗಕ್ಕ ಕೂಡ ಓ ಮೈ ಗಾಡ್ ಫೈನಲಿ ಎಲ್ಲರೂ ನೋಡ್ತಾಳೆ. ಅವಳಿಗೆ ಒಂದು ರೀತಿ ಏನದು ಇಷ್ಟು ಚೀಪ ಅಂತ ಅನಿಸುತ್ತೆ ಲಕ್ಷ್ಮಿಗೆ. ತದನಂತರ ಅವಳೇ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ನೀರು ತೊಗೊಂಡು ಬರ್ತಿದ್ರೆ ಈ ಕಡೆ ಗಂಗಕ್ಕ ಯಾಕೆ ತೊಗೊಂಡು ಬರಲಿಲ್ಲ ಅಂದರೆ ಗಂಗಕ್ಕ ಫುಲ್ ಚೆನ್ನಾಗಿ ಶಾಕ್ ಆಗಿಬಿಟ್ಟಿದ್ರು. ಅಲ್ಲಿವರೆಗೂ ಏನಾಯಿತು ಅಂತಾನೆ ಗೊತ್ತಿಲ್ಲ. ಕೀರ್ತಿ ಅಕ್ಕ ನಿಜವಾಗ್ಲೂ ಕಾವೇರಮ್ಮಂಗೆ ಹೊಡೆದ್ರು. ಆ ಕಾವೇರಮ್ಮ ಹೊಡೆಸ್ಕೊಂಡ್ರೆ ಏನು ನಡೀತಲ್ಲಿ ಇಲ್ಲಿ ಏನಾಯಿತು ಅಂತ ಯಾವುದೋ ಲೋಕಕ್ಕೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಲಕ್ಷ್ಮಿ ಹೇಳಿದ ಮಾತು ಕೇಳಿಸ್ಲಿಲ್ಲ. ತದನಂತರ ನೀರು ಹೆಚ್ಚುತ್ತಾರೆ. ಈ ಕಡೆ ಕೀರ್ತಿಗೆ ಪ್ರಜ್ಞೆ ಬರುತ್ತೆ. ಏನಾಯಿತು ಲಕ್ಷ್ಮಿಯಲ್ಲಿ ನಾನು ಯಾಕೆ ಇಲ್ಲಿ ಈ ರೀತಿ ಕುತ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ಇಲ್ಲಿ ನಾವೊಂದು ಆಟ ಆಡ್ತಾ ಇದ್ವಿ ಅಂತ ಕಾರುಣ್ಯ ಮತ್ತು ಲಕ್ಷ್ಮಿ ಹೇಳ್ತಾರೆ. ಹೌದಾ ಅಂತ ಹೇಳ್ತಿದ್ದಾಳೆ ಇಲ್ಲಿ ಕೀರ್ತಿ. ಹೌದೌದು ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ಬೇಕು ಅಂದಾಗ ಪ್ರಜ್ಞೆ ಬರುತ್ತಂತೆ, ಬೇಕು ಅಂದಾಗ ಪ್ರಜ್ಞೆ ಹೋಗುತ್ತಂತೆ. ಇದು ಒಂಥರ ಚೆನ್ನಾಗಿದೆ ಅಂತ ಕೃಷ್ಣಕ್ಕ ತುಂಬ ಸರ್ಕಾಸ್ಟಿಕ್ ಆಗಿ ವ್ಯಂಗ್ಯ ಮಾಡ್ತಾರೆ. ಇದರಿಂದಾಗಿ ಕಾರುಣ್ಯ ಅವರಂತೂ ಇದಕ್ಕೆಲ್ಲ ಕಾರಣ ನಿಮ್ಮ ಹೆಂಡ್ತಿರೋ ಪಾಪ ಕರ್ಮಕ್ಕೆನ ಇವತ್ತು ನನ್ನ ಮಗಳು ಮರೆಗುಳಿತನದಿಂದ ಅನುಭವಿಸ್ತಿರುವುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇತ್ತ ಕಡೆ ಮಗದೊಮ್ಮೆ ಇಲ್ಲಿ ವೈಷ್ಣವ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮಿನ ಇಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಒಪ್ಕೋತಿಲ್ಲ. ತದನಂತರ ಇಲ್ಲಿ ಬಾಮ ನಾವಿಲ್ಲಿಂದ ಹೋಗೋಣ ಅಂತ ಕಾರುಣ್ಯವರು ಕೀರ್ತಿ ಹೋಗೋಕೆ ನೋಡ್ತಾರೆ. ಬಿಕಾಸ್ ಅಲ್ಲಿ ಅಜ್ಜಿ ಆಗಿರ್ಬೋದು, ಕೃಷ್ಣಕಾಂತ್ ಆಗಿರ್ಬೋದು, ವಿಧಿ ಆಗಿರ್ಬೋದು, ಮೊದಲು ಇಲ್ಲಿಂದ ಕರ್ಕೊಂಡು ಹೋಗ್ರಿ ನಿಮ್ಮ ಮಗಳನ್ನ. ಏನು ಅನ್ಕೊಂಡ್ಬಿಡಿದ್ರೆ ಜೀವ ಅಂದರೆ ಅಷ್ಟು ಸುಲಭನ ತಲೆ ಕೆಟ್ಟಿದೆ ಅಂತ ಜೀವ ತೆಗಿಯೋದ. ಇನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡಿ, ಖಂಡಿತ ಇಲ್ಲಿಗಲ್ಲ ಫಾರಿನ್ಗೆ ಕರ್ಕೊಂಡು ಹೋಗ್ಬಿಡಿ ಅಂತ ವಿಧಿ ಇನ್ನೂ ಒಂದು ಎಕ್ಸ್ಟ್ರಾ ಮಾತನ್ನ ಆಡ್ಬಿಡ್ತಾಳೆ. ಇದರಿಂದ ತುಂಬ ಬೇಜಾರಾಗುತ್ತೆ ಕಾರುಣ್ಯಗೆ. ಬಿಕಾಸ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನು ನೀವಿಬ್ಬರೇ ಹೋಗ್ತಾ ಇದ್ರೆ ಲಕ್ಷ್ಮಿ ನೀನೇನು ಇಲ್ಲಿ ನಿಂತಿರೋದು, ನನ್ನ ಮಗನೇ ಹೇಳಲಿಲ್ವಾ ಇಲ್ಲಿ ಯಾವುದೇ ಕಾರಣಕ್ಕೂ ನೀನು ಇರಬಾರ್ದು ಅಂತ ಮತ್ತಿಂದ ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇಲ್ಲಿ ನಿಂತಿದ್ಯಾ, ಹೋಗ್ತಾ ಇರುವ ಇಲ್ಲಿಂದ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೀರ್ತಿ ಬಂದಿದ್ದೆ ಕಾವೇರಿ ಮುಂದೆ ಸಿಟ್ಟಾಗಿ ನಿಂತ್ಕೊಂಡ್ರೆ ಕಾವೇರಿ ಹಾಗೆ ನಡ್ಕೋಕೆ ಶುರು ಮಾಡಿಬಿಡ್ತಾರೆ. ಏನು ಮೇಕಪ್ ಆಂಟಿ, ಖಂಡಿತವಾಗ್ಲೂ ಲಚ್ಚಿ ಇಲ್ಲಿರೋದಿಲ್ಲ. ಲಚ್ಚಿಗೆ ನಮ್ಮ ಮನೆ ಇದೆ, ನಾವು ಕರ್ಕೊಂಡು ಹೋಗ್ತೀವಿ ಲಚ್ಚಿನ ಅಂತ ಹೇಳ್ತಿದ್ದಾಳೆ ಕೀರ್ತಿ. ಬಟ್ ದಯವಿಟ್ಟು ಮಾತಾಡ್ರಿ, ನಾನು ಯಾವತ್ತೂ ಕೂಡ ಈ ಮನೆಗೆ ಕೇಳಿ ಬಯಸಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಪ್ರೀತ್ ಅವರು ಅಜ್ಜಿನ ಕರ್ಕೊಂಡು ಹೋಗ್ತಾರೆ. ಏನದು ಹೊರಗಡೆ ಅಷ್ಟೆಲ್ಲ ನಡೀತಾ ಇದ್ರೆ ನೀನೇ ನನ್ನ ಕೈ ಇಟ್ಕೊಂಡು ಎಳ್ಕೊಂಡು ಬಂದಿದ್ಯಲ್ಲ ಸುಪ್ರೀತ ಅಂತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ವ. ಅದಕ್ಕೆ ಮಾಡ್ತಿರೋ ಕೆಲಸ ನೋಡಿದ್ರ ನಿಜ ಹೇಳಬೇಕು ಅಂದರೆ ಮನೇಲಿ ಇದ್ದಾಗ ತುಂಬಾ ಪ್ರಯತ್ನ ಪಟ್ಟರು ಗಂಡ ಹೆಂಡತಿನ ದೂರ ಮಾಡೋದಕ್ಕೆ. ಆದರೆ ಇವತ್ತು ಈ ಸನ್ನಿವೇಶ ಯೂಸ್ ಮಾಡಿಕೊಂಡು ಗಂಡ ಹೆಂಡತಿನ ದೂರ ಮಾಡ್ತಿದ್ದಾರೆ. ವೈಷ್ಣವ್ಗೂ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಪಕ್ಷ ಆ ರೀತಿ ಆಗಿಬಿಟ್ರೆ ಖಂಡಿತ ಎಂಥ ಅನಾಹುತ ಘಟಿಸುತ್ತೆ ಅಂತ ಗೊತ್ತಿದ್ರ ಲಕ್ಷ್ಮಿ ಬದುಕು ವೈಷ್ಣವ್ ಜೀವನ ಏನಾಗುತ್ತೆ ಅಂತ ಗೊತ್ತಾಗ್ತಿದ್ಯಾ ನಿಮಗೆ ಅಂತ ಹೇಳ್ತಿದ್ರೆ ಈ ಕಡೆ ಅಜ್ಜಿಗೆ ಅಲ್ಲಿ ಪುರೋಹಿತರು ನೀವು ಯಾರಿಗೋಸ್ಕರ ಬಂದಿದ್ರೋ ಅವರೇ ನಿಮ್ಮ ಮನೆಗೆ ಕಂಟಕವಾಗ್ತಾರೆ ಅಂತದ್ದು, ಲಕ್ಷ್ಮಿ ತುಂಬ ತೊಂದರೆಗೆ ಸಿಕ್ಕಾಕುತ್ತಾಳೆ ಅಂತ ಬೆಟ್ಟದ ಮಹಾದೇವಯ್ಯ ಹೇಳಿದ್ದು ಎಲ್ಲವೂ ಕೂಡ ಅಜ್ಜಿಗೆ ನೆನಪಾಗುತ್ತೆ. ಇವಾಗ ನೀವೇ ಏನಾದರೂ ಮಾಡಬೇಕು ಅಂದಾಗ ನಾನು ಏನು ಮಾಡಲಿ, ನಾನು ಹೇಳಿದ ಮಾತು ಕೇಳಿದಿದ್ರೆ ಯಾವತ್ತೂ ನನ್ನ ಮಗಳು ಉದ್ಧಾರ ಆಗ್ತಿದ್ಲು. ಅವಳು ನನ್ನ ಮಾತು ಕೇಳೋದಿಲ್ಲ ಅಂದಾಗ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ನೀವೇ ಏನಾದರೂ ಮಾಡಬೇಕು ಅಜ್ಜಿ ಅಂತ ಹೇಳ್ತಿದ್ದಾರೆ ಅತ್ತೆ ಅಂತ ಹೇಳಿ ಸುಪ್ರೀತಾ. ತದನಂತರ ಈ ಕಡೆ ಅಜ್ಜಿ ಬರ್ತಿದ್ದಾಗಿ ಏನು ಮಾಡ್ತಿದ್ಯಾ ಕಾವೇರಿ, ನೀನು ಸುಮ್ಮನೆ ವಿನಾಕಾರಣ ಯಾಕೆ ಮನೆ ಸೊಸೆನ ದೂರ ಮಾಡ್ತಿದ್ಯಾ, ಮಗ ಸೊಸೆ ಒಂದಾಗಿರಬೇಕು ಅನ್ನೋದು ಬಿಟ್ಟು ಯಾಕೆ ದೂರ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ವಾವ್
ಸೂಪರ್ವಾಗಿದೆ ನೀವು ಹೇಳ್ತಿರೋ ಮಾತು. ಮಗ ಸೊಸೆ ದೂರ ಮಾಡೋದು, ಹೌದೌದು, ಅವಳು ಮಾಡಿರೋ ಕೆಲಸಕ್ಕೆ ನಾನು ಇದನ್ನು ಮಾಡ್ತಿರೋದು ತಪ್ಪಲ್ವಾ? ಸರಿ ಆಯಿತು, ನೀವು ಹೇಳ್ದಾಗೆ ಮಾಡೋಣ. ಲಕ್ಷ್ಮಿ ಮನೇಲೇ ಇರಲಿ, ನಾನು ಕೂಡ ಒಪ್ಕೋತೀನಿ. ಲಕ್ಷ್ಮೀ ಬಾರಮ್ಮ ಅಂತ ಮನೆ ಒಳಗುಡ್ಕೊಂಡು ಸೇರಿಸ್ಕೊಂಡ್ಬಿಡ್ತೀನಿ. ಆದರೆ ಅವಳು ಒಂದು ಕೆಲಸ ಮಾಡಬೇಕು, ನಾನು ಕಾಲಿಟ್ಕೊಂಡು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ಮಾತ್ರ ನಾನು ಯಾಕೆ ಕ್ಷಮೆ ಕೇಳಬೇಕು? ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಕ್ಷಮೆ ಕೇಳುವುದಿಲ್ಲ. ನೀವು ತಪ್ಪು ಮಾಡಿದಾರ, ನಿಜವಾಗ್ಲೂ ನೀವು ಮಾಡಿರೋ ಕೆಲಸ ಅಷ್ಟಿಷ್ಟಲ್ಲ ಅಂತಿದ್ರೆ ನಾನೇನು ಮಾಡಿದ್ದೀನಿ ಅಂತಿದ್ರೆ ಯಾಕದಕ್ಕೆ ನೀವು ಮಾಡಿರೋ ಕರ್ಮಕಾಂಡ ನಿಮಗೆ ನೆನಪಾಗ್ತಿಲ್ವಾ? ಲಕ್ಷ್ಮಿ ಮತ್ತು ಕೀರ್ತಿನ ಕೊಲ್ಲೋಕೆ ಹೋಗಿದ್ದು ಸುಳ್ಳ ಅಂತಾಗ ನೀವು ಅಂದ್ಕೊಂಡಿದ್ರೆ ನೀನು ಆ ಲಕ್ಷ್ಮಿ ಮಾತನ್ನು ನಂಬ್ಕೊಂಡು ಈ ರೀತಿ ಮಾತಾಡ್ತಿದ್ದೆ ಅಷ್ಟೇ. ಬಟ್ ನನಗೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅದು ಸಾಬೀತು ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೃಷ್ಣಕಾಂತ್ ಏನಮ್ಮ ಇಷ್ಟೆಲ್ಲ ಆಗಿದೆ, ಒಂದು ಕ್ಷಮೆ ಕೇಳಿದ್ರೆ ಕಳ್ಕೊಳ್ಳೋದೇನು, ಎಲ್ಲ ಕೂಡ ಸರಿ ಹೋಗುತ್ತಲ್ವಾ ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ, ಇಲ್ಲ ಮಾವ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ವೈಷ್ಣವ್ ಹತ್ರ ಮಾತಾಡೋಕೆ ಲಕ್ಷ್ಮಿ ಮುಂದಾದರೆ ಮಾತಾಡೋಕೆ ಏನೂ ಕೂಡ ಉಳಿದಿಲ್ಲ. ನೀವು ಯಾವಾಗ ನನ್ನ ವಿರುದ್ಧ ನನ್ನ ಹತ್ರ ಸುಳ್ಳು ಹೇಳಿ ಸತ್ಯನ ಮುಚ್ಚಿಟ್ರು ಆಗಲೇ ನಿಮ್ಮ ಸಂಬಂಧ ಮುಗ್ದು ಹೋಯಿತು ಅಂತ ಹೇಳಿಬಿಡ್ತಾರೆ. ಇದರಿಂದಾಗಿ ಈ ಮಹಾಲಕ್ಷ್ಮಿ, ನಿಮ್ಮ ಮಹಾಲಕ್ಷ್ಮಿ, ನನ್ನ ವೈಷ್ಣವ್ ಈ ರೀತಿ ಮಾತಾಡ್ಬಿಟ್ರ ನಿಮ್ಮ ಮಹಾಲಕ್ಷ್ಮಿಗೆ ಖಂಡಿತ ಇದನ್ನು ಅರ್ಗಿಸ್ಕೊಳ್ಳೋದೇ ಕಷ್ಟ ಆಗ್ತದೆ ಅಂತ ಅನ್ಕೋತಿದ್ದಾರೆ. ಈ ಕಡೆ ಲಕ್ಷ್ಮಿ ಜೊತೆಗೆ ಈ ಕಡೆ ಸುಪ್ರೀತ್ ಅವ್ರು ಕೂಡ ಲಕ್ಷ್ಮಿ ಯೋಚನೆ ಮಾಡುವಂತಿದ್ರೆ, ಇಲ್ಲ ಚಿಕ್ಕಮ್ಮ, ನಾನು ಯಾಕೆ ಯೋಚನೆ ಮಾಡಬೇಕು, ಏನಿದೆ ಇದರಲ್ಲಿ, ಖಂಡಿತವಾಗ್ಲೂ ನಾನು ತಪ್ಪು ಮಾಡಿಲ್ಲ, ನಿಜವಾಗ್ಲೂ ಸತ್ಯ ಗೆಲ್ಲಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದೆ ಹೊರತು ಯಾವುದೇ ಕೆಟ್ಟದ್ದು ಬಯಸಿ ಅಲ್ಲ. ಖಂಡಿತವಾಗ್ಲೂ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಕ್ಷಮೆ ಕೇಳುವುದಿಲ್ಲ, ನಾನು ಮನೆ ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹೌದಾ, ಮನೆ ಬಿಟ್ಟು ಹೋಗ್ತೀಯಾ ಅಂತ ಕಾವೇರಿ ಅವ್ರಿಗೆ ಹೇಳಿದ್ದಕ್ಕೆ, ಹೌದು, ನನ್ನ ಸ್ವಾಭಿಮಾನಕ್ಕೆ ಹಾಗೆ ನನಗೆ ಬೆಲೆ ಇಲ್ಲ, ನನ್ನ ಗಂಡಂಗೆ ನಾನು ಬೇಡ ಅಂದಮೇಲೆ ಅಂಥ ಜಾಗದಲ್ಲಿ ನಾನು ಯಾಕಿರಬೇಕು, ಖಂಡಿತ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಎಲ್ಲಿಗೆ ಹೋಗ್ತೀಯ ನೀನು ಮನೆ ಬಿಟ್ಟು ಅಂತ ಕಾವೇರಿ ಗೇಲಿ ಮಾಡಿದಾಗ, ಏನು ಮೇಕಪ್ ಆಂಟಿ ನಿಮ್ಗೆ ಗೊತ್ತಾಗ್ಲಿಲ್ವಾ, ಆಗಲೇ ನಾನು ಲಚ್ಚಿನ ಕರ್ಕೊಂಡು ಹೋಗ್ತೀನಿ ಅಂದಿದ್ದು, ಲಚ್ಚಿನ ನಮ್ಮ ಜೊತೆ ಬರ್ತಾಳೆ, ಲಚ್ಚಿ ಬಾ ಲಚ್ಚಿ ಹೋಗೋಣ ಅಂತ ಹೇಳಿ ಇಲ್ಲಿ ಕೀರ್ತಿ ಲಕ್ಷ್ಮಿನ ಕರ್ಕೊಂಡು ಹೋಗ್ತಿದ್ದಾಳೆ. ಈ ಕಡೆ ವೈಷ್ಣವ್ ಯಾಕೆ ಈ ರೀತಿ ಮೌನವಾಗಿದೆಯಾ, ನಿಜವಾಗ್ಲೂ ಯಾಕೆ ಈ ರೀತಿ ಆಡ್ತಾ ಇದೆಯಾ, ನೀನು ಅವ್ರ ಜೊತೆ ನಿಲ್ಲಬೇಕಾಗಿತ್ತು, ಅಂಥದ್ರಲ್ಲಿ ಈ ರೀತಿ ಮಾಡ್ತಿರೋದು ಎಷ್ಟು ಸರಿ, ನಿಜವಾಗ್ಲೂ ಲಕ್ಷ್ಮಿ ತಪ್ಪು ಮಾಡ್ತಾಳೆ ಅಂತ ಸುಪ್ರೀತಾ ವೈಷ್ಣವ್ಗೆ ಹೇಳ್ತಿದ್ರೆ, ಇಲ್ಲಿ ತಪ್ಪು ಸರಿ ಬರೋದಿಲ್ಲ. ಮತ್ತು ಖಂಡಿತವಾಗ್ಲೂ ಅವ್ರನ್ನ ನಾನು ತುಂಬ ಬಾರಿ ಕೇಳಿದ್ದೆ, ಯಾಕೆ ಈ ರೀತಿ ಏನು ಮುಚ್ಚಿಡ್ತಿದ್ರ ಅಂತ. ಅವ್ರು ಅವತ್ತೇ ಹೇಳಿಬಿಟ್ಟಿದ್ರೆ ಇಂಥ ಸಂಬಂಧಗಳ ನಡುವೆ ಏನಾಗಿದೆ ಅನ್ನೋದನ್ನು ಖಂಡಿತ ಪರಿಸ್ಥಿತಿ ಬರ್ತಿರ್ಲಿಲ್ಲ, ನಮ್ಮ ಮರ್ಯಾದೆ ಬೀದಿಗೆ ಹೋಗ್ತಿರ್ಲಿಲ್ಲ, ಅಮ್ಮ ಜೈಲಿಗೆ ಹೋಗಿ ಇರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಇನ್ನು ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಅವ್ರು ನನ್ನ ಬದುಕಲ್ಲಿ ಮುಗ್ದೋದ ಅಧ್ಯಾಯ ಅಂತ ಹೇಳಿ ವೈಷ್ಣವ್ ಅಲ್ಲಿಂದ ಹೊರಟೇ ಬಿಡ್ತಾರೆ. ಈ ಕಡೆ ಕಾವೇರಿ ಅವರಂತೂ ಫುಲ್ ಖುಷಿ ಪಡ್ತಿದ್ದಾರೆ. ಇಷ್ಟು ದಿನ ಏನೂ ಮಾಡೋಕ್ಕಾಗದೆ ಇದ್ದದ್ದು ಜೈಲಿಗೆ ಹೋಗಿ ಬಂದಿದ್ದೆ ಒಳ್ಳೇದಾಯಿತು ಅನ್ನಿಸ್ತದೆ, ನಾನು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ. ಫೈನಲಿ ಲಕ್ಷ್ಮಿ ಮತ್ತು ವೈಷ್ಣವ್ ದೂರ ಆದ್ರಲ್ಲ, ಅಷ್ಟು ಸಾಕು ಅನ್ಕೋತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಲಕ್ಷ್ಮಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಕಾರುಣ್ಯವ್ರಿಗೂ ಬೇಜಾರಾಗಿದೆ, ಯಾಕಿಬ್ರು ಬೇಜಾರಾಗಿದ್ದಾರ ಅಂತ ಹೇಳಿ ಇಲ್ಲಿ ಕೀರ್ತಿ ಕೇಳ್ತಿದ್ರ. ಹಾಗೇನಿಲ್ಲ ಕೀರ್ತಿ ಅಂದಾಗ, ನೀನು ಯಾಕೆ ಕೀರ್ತಿ ಅಂತ ಕರೀತಿದ್ಯಾ, ನಾನು ಗೊಂಬೆ, ನೀನು ಲಚ್ಚಿ, ನೀನು ಯಾವಾಗಲೂ ಚೆನ್ನಾಗಿರಬೇಕು ಲಚ್ಚಿ ಅಂತಲೇ ಹೇಳ್ತಿದ್ದಾರೆ. ಫೈನಲಿ ಲಕ್ಷ್ಮಿಗೆ ನಿಜವಾಗ್ಲೂ ಆಗ್ತದೆ. ಹಾಗಿದ್ರೆ ಏನಾಗುತ್ತೆ, ಖಂಡಿತವಾಗ್ಲೂ ಇಲ್ಲಿ ಕಾವೇರಿಯವರು ಮಗನಿಗೆ ಇನ್ನೊಂದು ಮದುವೆ ಮಾಡೋಕೆ ಮುಂದಾಗ್ತಿದ್ದಾರೆ. ವೈಷ್ಣವ್ ಸೈಲೆಂಟ್ ಆಗಿದ್ದಾರೆ, ಅದಕ್ಕೂ ಮುನ್ನ ಡಿವೋರ್ಸ್ ಆಗಬೇಕು, ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಆಗಬೇಕು. ಹಾಗಿದ್ರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿ ನಡುವೆ ಡಿವೋರ್ಸ್ ಮ್ಯಾಟರ್ ಕೂಡ ಬರ್ತಿದೆಯಾ, ವೈಷ್ಣವ್ ಸಿಗ್ನೇಚರ್ ಆಗಿದ್ರೆ ಸ್ವಾಭಿಮಾನನೇ ಜೀವ ಅಂತ ಅಂದ್ಕೊಂಡಿರು ಲಕ್ಷ್ಮಿ ತನ್ನ ಗಂಡಂಗೆ ತಾನು ಬೇಡ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಅಂತ ಅಂದ್ಕೊಂಡಿದ್ದೆ, ಡಿವೋರ್ಸ್ ಪೇಪರ್ಗೂ ಕೂಡ ಸಿಗ್ನೇಚರ್ ಹಾಕಿ ಬಿಡ್ತಾಳೆ. ಗಂಡ ಹೆಣ್ತಿರ ಬದುಕು ಕೂಡ ಕೋರ್ಟ್ ಮೆಟ್ಟಲು ಏರ್ಬಿಡುತ್ತಾ, ಕಾವೇರಿ ಪ್ಲಾನ್ ಸಕ್ಸಸ್ ಆಗುತ್ತಾ. ಫೈನಲಿ ವೈಷ್ಣವ್ ಲಕ್ಷ್ಮಿ ದೂರ ಆಗ್ತಾರೆ. ಮನೆ ಬಿಟ್ಟು ಹೋಗಿರೋ ಲಕ್ಷ್ಮಿ ವೈಷ್ಣವ್ ಬದುಕಿಂದ ಕೂಡ ದೂರ ಹೋಗೋ ಪರಿಸ್ಥಿತಿ ಬಂದೇ ಬಿಡುತ್ತೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.